ನಮಸ್ಕಾರ ಬಂಧುಗಳೇ, ನಿಮ್ಮ ನೆಚ್ಚಿನ ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಚಾನೆಲ್ಗೆ ಸ್ವಾಗತ. ಒಂದು ಮನೆಯನ್ನು ಕಟ್ಟಲು ವರ್ಷಗಳೇ ಬೇಕಾಗಬಹುದು, ಆದರೆ ಆ ಮನೆಯ ನೆಮ್ಮದಿಯನ್ನು ಹಾಳು ಮಾಡಲು ಒಂದು ಚಿಕ್ಕ ತಪ್ಪು ಸಾಕು. ಮನೆಯ ಯಜಮಾನ ಅಥವಾ ಪುರುಷನಾದವನು ಆ ಮನೆಯ ಕಂಬವಿದ್ದಂತೆ. ಆ ಕಂಬ ಭದ್ರವಾಗಿದ್ದರೆ ಮಾತ್ರ ಮನೆ ಸುಖವಾಗಿರುತ್ತದೆ. ಆದರೆ ಆಚಾರ್ಯ ಚಾಣಕ್ಯರು ಪುರುಷರ ಕೆಲವು ಕೆಟ್ಟ ಅಭ್ಯಾಸಗಳ ಬಗ್ಗೆ ಎಚ್ಚರಿಸಿದ್ದಾರೆ. ಈ ಅಭ್ಯಾಸಗಳು ಕೇವಲ ವ್ಯಕ್ತಿಯನ್ನಲ್ಲ, ಇಡೀ ಸಂಸಾರವನ್ನೇ ಬೀದಿಗೆ ತರಬಹುದು. ಇವತ್ತು ನಾವು ಈ ವಿಡಿಯೋದಲ್ಲಿ ಆಚಾರ್ಯ ಚಾಣಕ್ಯರ ಆಳವಾದ ಜ್ಞಾನದ ಮೂಲಕ ನಮ್ಮ ಜೀವನದ ತಪ್ಪುಗಳನ್ನು ಸರಿಪಡಿಸಿಕೊಳ್ಳೋಣ. ಕೊನೆಯವರೆಗೂ ಈ ವಿಡಿಯೋ ನೋಡಿ, ಇದು ನಿಮ್ಮ ಜೀವನದ ದಾರಿಯನ್ನೇ ಬದಲಾಯಿಸಬಹುದು. ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. 1. ಅತಿಯಾದ ಕೋಪ ಮತ್ತು ಕಟುನುಡಿ. ಚಾಣಕ್ಯರು ಹೇಳುತ್ತಾರೆ, ಸಿಟ್ಟು ಎನ್ನುವುದು ತನ್ನನ್ನು ತಾನೇ ಸುಟ್ಟುಕೊಳ್ಳುವ ಬೆಂಕಿ. ಒಬ್ಬ ಪುರುಷನು ಮನೆಯಲ್ಲಿ ಅತಿಯಾಗಿ ಸಿಟ್ಟಿನಿಂದ ವರ್ತಿಸಿದರೆ ಅಲ್ಲಿ ಪ್ರೀತಿ ಮಾಯವಾಗುತ್ತದೆ. ಕಟು ಮಾತುಗಳು ಬಾಣದಂತೆ ಹೃದಯಕ್ಕೆ ನಾಟುತ್ತವೆ. ಹೆಂಡತಿ ಮಕ್ಕಳು ಭಯದಿಂದ ಬದುಕುವ ಪರಿಸ್ಥಿತಿ ಬಂದರೆ ಆ ಮನೆ ನರಕವಾಗುತ್ತದೆ. ಕೋಪವು ಮನುಷ್ಯನ ವಿವೇಚನಾ ಶಕ್ತಿಯನ್ನು ಮೊದಲು ನಾಶಪಡಿಸುತ್ತದೆ. ಬೆಂಕಿಯು ತಾನು ಸುಡುವ ವಸ್ತುವಿಗಿಂತ ಮೊದಲು ತಾನಿರುವ ಪಾತ್ರೆಯನ್ನು ಕಾಯಿಸುವಂತೆ, ಸಿಟ್ಟು ಮಾಡುವವನು ಮೊದಲು ತನ್ನ ಮಾನಸಿಕ ಶಾಂತಿ ಮತ್ತು ಆರೋಗ್ಯವನ್ನು ಕಳೆದುಕೊಳ್ಳುತ್ತಾನೆ. ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟಾಗ ಮನುಷ್ಯ ತಾನು ಏನು ಮಾತನಾಡುತ್ತಿದ್ದೇನೆ ಎಂಬ ಅರಿವು ಕಳೆದುಕೊಳ್ಳುತ್ತಾನೆ. ಇದರಿಂದ ವರ್ಷಗಳ ಕಾಲ ಕಟ್ಟಿದ ಸಂಬಂಧಗಳು ನಿಮಿಷಗಳಲ್ಲಿ ಮುರಿದು ಬೀಳಬಹುದು. ಹೊರಗಿನ ಒತ್ತಡವನ್ನು ಮನೆಯ ಮೇಲೆ ತೋರಿಸುವ ಪುರುಷರು ನೆನಪಿಡಿ, ನಿಮ್ಮ ಹೆಂಡತಿ ನಿಮ್ಮ ಸೇವಕಿಯಲ್ಲ, ಅವಳು ಅರ್ಧಾಂಗಿನಿ. ನಿಮ್ಮ ಸಿಟ್ಟು ನಿಮ್ಮ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಮನೆಯಲ್ಲಿ ಶಾಂತಿ ಇಲ್ಲದಿದ್ದರೆ ಮಹಾಲಕ್ಷ್ಮಿ ಅಲ್ಲಿ ನೆಲೆಸುವುದಿಲ್ಲ. ಬಾಣದಿಂದಾದ ಗಾಯ ವಾಸಿಯಾದೀತು, ಆದರೆ ನಾಲಿಗೆಯಿಂದಾದ ಗಾಯ ವಾಸಿಯಾಗದು ಎಂಬುದು ಚಾಣಕ್ಯರ ಮತ. ಪುರುಷನು ಮನೆಯಲ್ಲಿ ಬಳಸುವ ಕಠೋರ ಶಬ್ದಗಳು ಹೆಂಡತಿಯ ಆತ್ಮಗೌರವವನ್ನು ಕುಂದಿಸುತ್ತವೆ. ಮನೆಯಲ್ಲಿ ಭಯದ ವಾತಾವರಣ ನಿರ್ಮಾಣವಾದರೆ ಅಲ್ಲಿ ಸಂವಹನ ನಿಂತು ಹೋಗುತ್ತದೆ. ಹೆಂಡತಿ ಮತ್ತು ಮಕ್ಕಳು ಮನಬಿಚ್ಚಿ ಮಾತನಾಡಲು ಹೆದರುತ್ತಾರೆ. ಪ್ರೀತಿಯ ಬದಲು ಕೇವಲ ಒತ್ತಾಯದ ಬದುಕು ಅಲ್ಲಿ ಉಳಿಯುತ್ತದೆ. 2. ಆಲಸ್ಯ ಮತ್ತು ಜವಾಬ್ದಾರಿಯಿಂದ ಪಲಾಯನ ಮಾಡುವುದು. ಚಾಣಕ್ಯ ನೀತಿಯ ಪ್ರಕಾರ ಕಾಯಕವೇ ಕೈಲಾಸ. ಪುರುಷನಾದವನು ಪರಿಶ್ರಮ ಪಡಬೇಕು. ಆಲಸ್ಯ ಎಂಬುದು ಮನುಷ್ಯನ ಅತಿದೊಡ್ಡ ಶತ್ರು. ಕೆಲಸ ಮಾಡದೆ ಸೋಮಾರಿಯಾಗಿರುವುದು, ಮನೆಯ ಜವಾಬ್ದಾರಿಗಳನ್ನು ಹೆಂಡತಿಯ ಮೇಲೆ ಹಾಕುವುದು ಅಥವಾ ದುಶ್ಚಟಿಗಳಿಗೆ ಬಲಿಯಾಗಿ ಹಣ ವ್ಯರ್ಥ ಮಾಡುವುದು ಮನೆಯ ವಿನಾಶಕ್ಕೆ ಹಾದಿ. ಸಂಕಷ್ಟದ ಸಮಯದಲ್ಲಿ ತನ್ನ ಕುಟುಂಬವನ್ನು ಕಾಯುವ ಶಕ್ತಿ ಪುರುಷನಲ್ಲಿರಬೇಕು. ಆ ಶಕ್ತಿ ಇಲ್ಲದಿದ್ದರೆ ಅವನು ಆ ಮನೆಯ ಯಜಮಾನ ಎನಿಸಿಕೊಳ್ಳಲು ಅರ್ಹನಲ್ಲ. ದುಡಿಮೆಯಿಲ್ಲದ ಮನೆಯಲ್ಲಿ ದಾರಿದ್ರ್ಯವು ತನ್ನಿಂತಾನೇ ಬರುತ್ತದೆ ಎಂದು ಚಾಣಕ್ಯರು ಹೇಳುತ್ತಾರೆ, ಸೋಮಾರಿಗ ವರ್ತಮಾನವೂ ಇಲ್ಲ, ಭವಿಷ್ಯವೂ ಇಲ್ಲ ಎಂದು. ಒಬ್ಬ ಪುರುಷನು ಸೋಮಾರಿಯಾದರೆ ಕೇವಲ ಅವನು ಮಾತ್ರವಲ್ಲ, ಅವನ ಇಡೀ ಸಂಸಾರದ ಕನಸುಗಳು ಕಮರಿ ಹೋಗುತ್ತವೆ. ನಿಮ್ಮ ಆಲಸ್ಯವು ನಿಮ್ಮ ಮಕ್ಕಳಿಗೆ ಸಿಗಬೇಕಾದ ಉತ್ತಮ ಶಿಕ್ಷಣವನ್ನು ಮತ್ತು ನಿಮ್ಮ ಹೆಂಡತಿಗೆ ಸಿಗಬೇಕಾದ ಭದ್ರತೆಯನ್ನು ಕಿತ್ತುಕೊಳ್ಳುತ್ತದೆ. ಮನೆಯ ಜವಾಬ್ದಾರಿಗಳನ್ನು ಕೇವಲ ಹೆಂಡತಿಯ ಮೇಲೆ ಹಾಕಿ ತಾನು ಮಾತ್ರ ಆರಾಮವಾಗಿರುವುದು ಪುರುಷತ್ವದ ಲಕ್ಷಣವಲ್ಲ. ಮನೆಯ ಸಣ್ಣಪುಟ್ಟ ಕೆಲಸಗಳಿಂದ ಹಿಡಿದು ದೊಡ್ಡ ನಿರ್ಧಾರಗಳವರೆಗೆ ಹೆಂಡತಿಯ ಜೊತೆ ನಿಲ್ಲುವುದು ಪುರುಷನ ಧರ್ಮ. ಸಂಕಷ್ಟ ಬಂದಾಗ ಬೆನ್ನು ತೋರಿಸಿ ಓಡುವವನು ಅಥವಾ ಜವಾಬ್ದಾರಿಯಿಂದ ನುಣಿಚಿಕೊಳ್ಳುವವನು ತನ್ನ ಕುಟುಂಬದ ದೃಷ್ಟಿಯಲ್ಲಿ ಗೌರವ ಕಳೆದುಕೊಳ್ಳುತ್ತಾನೆ. ಗೌರವ ಇಲ್ಲದ ಬದುಕು ಶವಕ್ಕೆ ಸಮಾನ ಎಂದು ಚಾಣಕ್ಯರು ಎಚ್ಚರಿಸುತ್ತಾರೆ. ದುಡಿಮೆ ಇಲ್ಲದಿದ್ದರೂ ಪರವಾಗಿಲ್ಲ, ಆದರೆ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಕುಡಿತ, ಜೂಜಾಟ ಅಥವಾ ಅನಗತ್ಯ ವಿಷಯಗಳಿಗೆ ವ್ಯರ್ಥ ಮಾಡುವುದು ಮಹಾಪಾಪ. ಯಾವ ಮನೆಯಲ್ಲಿ ಪುರುಷನು ದುಶ್ಚಟಿಗಳಿಗೆ ಬಲಿಯಾಗುತ್ತಾನೋ ಅಲ್ಲಿ ದರಿದ್ರಲಕ್ಷ್ಮಿ ನೆಲೆಸುತ್ತಾಳೆ ಎಂದು ಚಾಣಕ್ಯರು ಹೇಳುತ್ತಾರೆ. ಹಣದ ದುರ್ಬಳಕೆ ಎಂದರೆ ಅದು ನಿಮ್ಮ ಕುಟುಂಬದ ಭವಿಷ್ಯಕ್ಕೆ ಹಚ್ಚುವ ಬೆಂಕಿ ಇದ್ದಂತೆ. 3. ಅನುಮಾನ ಮತ್ತು ಹೊರಗಿನವರ ಮಾತು ಕೇಳುವುದು. ಯಾವ ಮನೆಯಲ್ಲಿ ಗಂಡ ಹೆಂಡತಿಯ ನಡುವೆ ಅನುಮಾನ ಎಂಬ ಕೀಟ ಸೇರುತ್ತದೋ ಆ ಸಂಸಾರ ಕುಸಿದು ಬೀಳುವುದು ಖಚಿತ. ಚಾಣಕ್ಯರು ಎಚ್ಚರಿಸುತ್ತಾರೆ, ಹೊರಗಿನವರ ಮಾತನ್ನು ಕೇಳಿ ಮನೆಯವರನ್ನು ದೂರುವುದು ಅತಿದೊಡ್ಡ ಮೂರ್ಖತನ. ವೈವಾಹಿಕ ನಿಷ್ಠೆ ಕುಟುಂಬದ ಬಲವಾಗಿದೆ. ಪುರುಷನು ಅನೈತಿಕ ಸಂಬಂಧಗಳಲ್ಲಿ ತೊಡಗಿದರೆ ಅದು ಕೇವಲ ದಾಂಪತ್ಯವನ್ನು ಮಾತ್ರವಲ್ಲ, ಕುಟುಂಬದ ಮಾನಗೌರವವನ್ನು ಹಾಳು ಮಾಡುತ್ತದೆ. ಇಂತಹ ವರ್ತನೆ ಸಂಸಾರದಲ್ಲಿ ಅನುಮಾನ, ಅಸ್ಥಿರತೆ ಮತ್ತು ಕಲಹಕ್ಕೆ ಕಾರಣವಾಗುತ್ತದೆ. ನಿಷ್ಠೆಯ ಕೊರತೆಯು ಕುಟುಂಬದ ನೆಲಗಟ್ಟನ್ನೇ ದುರ್ಬಲಪಡಿಸುತ್ತದೆ ಎಂದು ಚಾಣಕ್ಯ ಸೂಚಿಸುತ್ತಾರೆ. ಮನೆಯ ರಹಸ್ಯಗಳನ್ನು ಹೊರಗೆ ಹಂಚಿಕೊಳ್ಳುವುದು ಅಥವಾ ಪರಸ್ತ್ರೀಯರ ವ್ಯಾಮೋಹಕ್ಕೆ ಒಳಗಾಗುವುದು ಒಬ್ಬ ಪುರುಷನ ಗೌರವವನ್ನು ಮಣ್ಣುಪಾಳು ಮಾಡುತ್ತದೆ. ನಿಮ್ಮ ಕುಟುಂಬದ ಮೇಲೆ ನಿಮಗಿರುವ ನಂಬಿಕೆಯೇ ನಿಮ್ಮ ಅತಿದೊಡ್ಡ ಆಸ್ತಿ. ಪರಕೀಯರ ಮಾತಿಗೆ ಬೆಲೆ ಕೊಟ್ಟು ಸ್ವಂತ ಮನೆಯ ಶಾಂತಿ ಕಳೆದುಕೊಳ್ಳಬೇಡಿ. 4. ಅತಿಯಾದ ಸಾಲದ ಅಭ್ಯಾಸ.
ಆರ್ಥಿಕ ಜವಾಬ್ದಾರಿಯನ್ನು ನಿರ್ಲಕ್ಷಿಸಿ ನಿರಂತರ ಸಾಲ ಮಾಡುವ ಅಭ್ಯಾಸ ಕುಟುಂಬವನ್ನು ಸಂಕಷ್ಟಕ್ಕೆ ತಳ್ಳುತ್ತದೆ. ಹಣಕಾಸಿನ ಅಸ್ಥಿರತೆ ಮನೆಯಲ್ಲಿ ಒತ್ತಡ ಮತ್ತು ಜಗಳಗಳಿಗೆ ಕಾರಣವಾಗುತ್ತದೆ. ಸಂಪಾದನೆ, ಖರ್ಚಿನ ಸಮತೋಲನ ಕಾಪಾಡದಿದ್ದರೆ ಮನೆತನದ ಭವಿಷ್ಯ ಅಪಾಯದಲ್ಲಿರುತ್ತದೆ. ಚಾಣಕ್ಯನ ಪ್ರಕಾರ ಆರ್ಥಿಕ ನಿಯಂತ್ರಣವಿಲ್ಲದ ವ್ಯಕ್ತಿ ತನ್ನ ಕುಟುಂಬಕ್ಕೆ ಶಾಂತಿ ನೀಡಲು ಸಾಧ್ಯವಿಲ್ಲ. 5. ಜವಾಬ್ದಾರಿಯಿಂದ ದೂರ ಉಳಿಯುವುದು. ಕುಟುಂಬದ ಹೊಣೆಗಾರಿಕೆಯನ್ನು ತಪ್ಪಿಸಿಕೊಳ್ಳುವ ಪುರುಷನು ಮನೆಯ ಬಲವನ್ನು ಕುಂದಿಸುತ್ತಾನೆ. ಮಕ್ಕಳ ಶಿಕ್ಷಣ, ಮನೆಯ ನಿರ್ವಹಣೆ ಮತ್ತು ಆರ್ಥಿಕ ಸುರಕ್ಷತೆ ಇವುಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸದಿದ್ದರೆ ಮನೆತನದಲ್ಲಿ ಅಸಮಾಧಾನ ಹೆಚ್ಚುತ್ತದೆ. ನಾಯಕತ್ವದ ಗುಣ ಮತ್ತು ಹೊಣೆಗಾರಿಕೆಯ ಮನೋಭಾವವೇ ಕುಟುಂಬವನ್ನು ಸಮತೋಲನದಲ್ಲಿಡುತ್ತದೆ. ಚಾಣಕ್ಯನ ಮಾತಿನ ಮೂಲ ಅರ್ಥವೇನೆಂದರೆ, ವ್ಯಕ್ತಿಯ ಅಭ್ಯಾಸಗಳು ಅವನ ಮನೆತನದ ಭವಿಷ್ಯವನ್ನು ರೂಪಿಸುತ್ತವೆ. ಗೌರವ, ನಿಷ್ಠೆ, ಆರ್ಥಿಕ ಶಿಸ್ತು ಮತ್ತು ಜವಾಬ್ದಾರಿತನ ಈ 4 ಗುಣಗಳು ಮನೆ ನೆಮ್ಮದಿಯ ಅಸ್ತಂಭಗಳು. ಅವುಗಳ ಕೊರತೆಯೇ ಮನೆತನದ ಅವನತಿಗೆ ಕಾರಣವಾಗುತ್ತವೆ. ಆದ್ದರಿಂದ ಕುಟುಂಬದ ಸುಖ ಶಾಂತಿಗಾಗಿ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸುವುದು ಮತ್ತು ಕೆಟ್ಟ ಪ್ರವೃತ್ತಿಗಳನ್ನು ತ್ಯಜಿಸುವುದು ಅಗತ್ಯ. ವ್ಯಕ್ತಿಯ ಬದಲಾವಣೆ ಮನೆತನದ ಬದಲಾವಣೆಗೆ ದಾರಿ ಮಾಡಿಕೊಡುತ್ತದೆ ಎಂಬುದೇ ಚಾಣಕ್ಯ ನೀತಿಯ ಆಳವಾದ ಸಂದೇಶ. ಬಂಧುಗಳೇ, ಈ ಕೆಟ್ಟ ಅಭ್ಯಾಸಗಳು ನಿಮ್ಮಲ್ಲಿದ್ದರೆ ಹಿಂದೆ ಅವನ್ನು ಬಿಟ್ಟುಬಿಡಿ. ತಪ್ಪು ಮಾಡುವುದು ಮಾನವ ಸಹಜ, ಆದರೆ ತಪ್ಪು ತಿದ್ದುಕೊಳ್ಳುವುದು ಸಾಧುವಿನ ಲಕ್ಷಣ. ನಿಮ್ಮ ಹೆಂಡತಿ ಮತ್ತು ಮಕ್ಕಳಿಗೆ ನಿಮ್ಮ ಹಣಕ್ಕಿಂತ ನಿಮ್ಮ ಸಮಯ ಮತ್ತು ಪ್ರೀತಿ ಹೆಚ್ಚು ಮುಖ್ಯ. ಚಾಣಕ್ಯರ ಈ ನೀತಿಯನ್ನು ಪಾಲಿಸಿ ನಿಮ್ಮ ಮನೆಯನ್ನು ನಂದನವನವಾಗಿಸಿ. ಈ ವಿಡಿಯೋ ನಿಮ್ಮಲ್ಲಿ ಬದಲಾವಣೆ ತಂದಿದ್ದರೆ ನಮಗೆ ತಿಳಿಸಿ. ನಿಮ್ಮ ಗೆಳೆಯರೊಂದಿಗೆ ಈ ವಿಡಿಯೋ ಹಂಚಿಕೊಳ್ಳಿ. ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಸದಾ ನಿಮ್ಮ ಸುಖಿ ಸಂಸಾರಕ್ಕಾಗಿ ಹಾರೈಸುತ್ತದೆ.